ಕೆಲವೊಂದಷ್ಟು ಕಲಾವಿದರು ಬರಲೇಬೇಕಿತ್ತು. ಬಟ್ ಅವರ ಗೈರು ಹಾಜರಿಯಿಂದ ನನಗೆ ಸಿಕ್ಕಾಬಟ್ಟೆ ಕೋಪ ಬಂದಿದೆ. ಬಟ್ ನನಗೆ ಈ ಫಿಲಂ ಇಂಡಸ್ಟ್ರಿ ಬಗ್ಗೆ ಬಹಳ ಕೋಪ ಬಂದ್ಬಿಟ್ಟಿದೆ. ನನಗೆ ಪರ್ಮಿಷನ್ ಕೊಡೋದೇ ಇಲ್ಲ ಶೂಟ್ ಮಾಡೋದಕ್ಕೆ. ಅದು ಹೆಂಗ್ ಮಾಡ್ತೀರಾ? ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಶೂಟಿಂಗೇ ನಡೆಯಲ್ಲಪ್ಪ. ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟು ಸರಿ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಪರ ವಿರೋಧ ಹೇಳಿಕೆಗಳು ಬೇರೆ ಬೇರೆ ಪಕ್ಷದವರಿಂದ ಬರ್ತಾ ಇದೆ. ರಾಜಣ್ಣ ಇದಾರಲ್ಲ ಮಂತ್ರಿ, ಅವ್ರಿಗೆ ನಟ್ಟು ಬೋಲ್ಟು ಟೈಟ್ ಮಾಡಕ್ಕೆ, ಸುದೀಪ್ಗೆ, KGF ನ ಯಶ್ಗೆ, ದರ್ಶನ್ಗೆ, ಅವ್ರಿಗೆಲ್ಲ ಹೆಂಗೆ ನಟ್ಟು ಬೋಲ್ಟ್ ಟೈಟ್ ಮಾಡ್ತಾರೆ? ಅದೇ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಾಗ ಯಾಕೆ ವಿಶ್ ಮಾಡಿರ್ಲಿಲ್ಲ ಅವ್ರಿಗೆ? ಮಗಳ ಕೆಲವೊಂದಷ್ಟು ಇವೆಂಟ್ಸ್ಗಳಿಗೂ ಕೂಡ ಸ್ಟಾರ್ ಅಪಿಯರೆನ್ಸ್ ಅವಶ್ಯಕತೆ ಇರುವಾಗ ನೀವು ಈ ರೀತಿ ನಟ್ಟು ಬೋಲ್ಟು ಸರಿ ಮಾಡಬೇಕಾಗತ್ತೆ. ಅವರಿಂದ ಎಷ್ಟು ಟ್ಯಾಕ್ಸ್ ಸರ್ಕಾರಕ್ಕೆ ಬರ್ತಾ ಇದೆ ಅನ್ನೋದರ ಅರಿವು ಕೂಡ ಇರಬೇಕಾಗುತ್ತೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕಳೆದ ಶನಿವಾರದಿಂದ ಕರ್ನಾಟಕದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಷಯ ಯಾವುದಪ್ಪ ಅಂತ ಹೇಳಿದ್ರೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕನ್ನಡ ಚಲನಚಿತ್ರ ರಂಗದ ಕೆಲವೊಂದಷ್ಟು ಕಲಾವಿದರಿಗೆ ವಾರ್ನಿಂಗ್ ಕೊಟ್ಟಂತಹ ಒಂದು ವಿಷಯ. ಇನ್ಫ್ಯಾಕ್ಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ನ ಇನಾಗ್ಯುರೇಷನ್ ಇವೆಂಟ್ನಲ್ಲಿ DK ಶಿವಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಕೆಲವೊಂದಷ್ಟು ಕಲಾವಿದರು ಈ ಒಂದು ಇವೆಂಟ್ಗೆ ಗೈರು ಹಾಜರಾಗಿದ್ದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಈ ಒಂದು ಇವೆಂಟ್ಗೆ ಕೆಲವೊಂದಷ್ಟು ಕಲಾವಿದರು ಬರಲೇಬೇಕಿತ್ತು. ಬಟ್ ಅವರ ಗೈರು ಹಾಜರಿಯಿಂದ ನನಗೆ ಸಿಕ್ಕಾಬಟ್ಟೆ ಕೋಪ ಬಂದಿದೆ. ನಾವು ಕೋವಿಡ್ ನಂತರ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂತಹ ಒಂದು ಪಾದಯಾತ್ರೆ, ಒಂದು ಚಳುವಳಿಯನ್ನ ಮಾಡಿದ್ವಿ. ಅದಕ್ಕೂ ಕೂಡ ಕನ್ನಡ ಚಲನಚಿತ್ರ ರಂಗದಿಂದ ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ. ಕೇವಲ ಸಾಧು ಕೋಕಿಲ ಮತ್ತು ದುನಿಯಾ ವಿಜಯ್ ಮಾತ್ರ ಆ ಒಂದು ಇವೆಂಟ್ಗೆ ಹಾಜರಾಗಿದ್ರು. ಬಟ್ ಈ ರೀತಿ ಕನ್ನಡ ಚಿತ್ರರಂಗದ ಕಲಾವಿದರು ಎಲ್ಲದಕ್ಕೂ ಗೈರು ಹಾಜರಾಗ್ತಾ ಇದ್ರೆ ನಮಗೆ ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟು ಸರಿ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ಪರ್ಮಿಷನ್ ಕೊಡೋದೇ ಇಲ್ಲ ಶೂಟ್ ಮಾಡೋದಕ್ಕೆ. ಅದು ಹೆಂಗ್ ಮಾಡ್ತೀರಾ? ಸೊ ಎಲ್ಲ ಚುಕ್ಕಾಣಿ ನಮ್ಮ ಕೈಯಲ್ಲೇ ಇರೋದು, ನಮ್ಗೆ ಏನೇನು ಮಾಡಬೇಕು ಅಂತ ಗೊತ್ತು. ಸೊ ಹಾಗಾಗಿ ಎಲ್ಲರೂ ಈ ರೀತಿಯ ಕೆಲವೊಂದಷ್ಟು ಇವೆಂಟ್ಸ್ಗಳಿಗೆ ಹಾಜರಾಗಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದಷ್ಟು ವಾರ್ನಿಂಗ್ಗಳನ್ನು ಕೊಟ್ಟರು. ಇದೀಗ ಕಂಪ್ಲೀಟ್ಲಿ ಒಂದು ರೀತಿ ರಾಜಕೀಯ ಪ್ರೇರಿತವಾದ ಒಂದು ವಿಚಾರವಾಗಿ ಬದಲಾಗ್ತಾ ಇದೆ. ಈ ಒಂದು ವೈರಲ್ ಹೇಳಿಕೆಗೆ, DK ಶಿ ಅವರು ಕೊಟ್ಟಂತಹ ಹೇಳಿಕೆಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ಜೊತೆಗೆ ಪರ ವಿರೋಧ ಹೇಳಿಕೆಗಳು ಬೇರೆ ಬೇರೆ ಪಕ್ಷದವರಿಂದ ಬರ್ತಾ ಇದೆ. ಸೊ ಈ ವಿಷಯನ ಸದ್ಯಕ್ಕೆ ಬದಿಗಿಡೋಣ. ಇನ್ಫ್ಯಾಕ್ಟ್ DK ಶಿವಕುಮಾರ್ ಅವರು ಅವರ ತಮ್ಮ ಭಾಷಣದಲ್ಲಿ ಒಂದು ವಿಚಾರ ಹೇಳ್ತಾರೆ. ನೀವೆಲ್ಲರೂ ಬಣ್ಣ ಹಾಕೊಂಡು ಆಕ್ಟ್ ಮಾಡ್ತೀರಾ, ನಾಟಕ ಮಾಡ್ತೀರಾ, ನಾವು ಬಣ್ಣ ಹಾಕೊಳ್ಳದೇನೆ ಡೈಲಿ ಸಿನಿಮಾ ಮಾಡ್ತಿದ್ದೀವಿ ಅಂತ ಒಂದು ಮಾತು ಹೇಳ್ತಾರೆ. ಹಾಗಂದ್ರೆ ಏನರ್ಥ? ಈಗ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನಗೆ ಅರ್ಥ ಆಗಿದ್ದೇನು ಅಂತಂದ್ರೆ, ಈಗ ಯಾವುದೇ ರಾಜಕೀಯ ಪುಡಾರಿಗಳಾಗಿರಬಹುದು, ಅವರು ಎಲೆಕ್ಷನ್ಗಿಂತ ಮುಂಚೆ ನಾವು ಇಷ್ಟು ಸೌಕರ್ಯಗಳನ್ನು ನಿಮಗೆ ಒದಗಿಸ್ಕೊಡ್ತೀವಿ, ನಿಮ್ಮ ಸೇವೆ ಮಾಡೋದಕ್ಕೇನೆ ನಾವು ಆ್ಯಕ್ಚುಲಿ ಈ ಒಂದು ಪವರ್ನ ಪಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀವಿ, ದಯವಿಟ್ಟು ನಮಗೋಸ್ಕರ ವೋಟ್ ಹಾಕಿ ಅಂತ ಸಿಕ್ಕಾಬಟ್ಟೆ ಆಶ್ವಾಸನೆ ಎಲ್ಲ ಕೊಟ್ಟು ನಂತರ ಪವರಿಗೆ ಹೋದ ಮೇಲೆ, ಓಟನ್ನು ಪಡ್ಕೊಂಡು ಪವರಿಗೆ ಹೋದ ನಂತರ ಬದಲಾಗ್ತಾರಲ್ಲ, ಕೆಲವೊಂದಷ್ಟು ಹಗರಣಗಳನ್ನು ಮಾಡ್ಕೊಳ್ತಾರಲ್ಲ. ಜೊತೆಗೆ ಎಲ್ಲೋ ಈಗ ಅವ್ರಿಗೆ ಬರ್ತಾ ಇರೋ ಸ್ಯಾಲ್ರಿನೇ ಇಷ್ಟು, ಬಟ್ ಅವ್ರು ಮಾಡಿರುವಂತಹ ಆಸ್ತಿಗೂ ಅವ್ರು ಬರ್ತಾ ಇರುವಂತಹ ಸ್ಯಾಲ್ರಿಗೂ ಸಂಬಂಧನೇ ಇರಲ್ಲ. IT ರೈಡ್ ಆಗುತ್ತೆ, ಸಾಕಷ್ಟು ಬೇನಾಮಿ ಹಣವನ್ನು ಅವ್ರು ಮಾಡ್ಕೊಂಡಿರ್ತಾರೆ. ಎಷ್ಟೋ ಬಡ ಬಗ್ಗರ ಹಣವನ್ನು, ಆಸ್ತಿ ಪಾಸ್ತಿಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಟ್ಯಾಕ್ಸು ಅದು ಇದು ಅಂತ ಅಂದ್ಕೊಂಡು ಕೊಳ್ಳೆ ಹೊಡೆದಿರ್ತಾರೆ. ಬೇರೆ ಬೇರೆ ಯಾವುದೋ ಒಂದು ಕೆಲವೊಂದಷ್ಟು ಸರ್ಕಾರಿ ಯೋಜನೆಗಳನ್ನು ಜಾರಿಗೆ ತರ್ತೀವಿ ಅಂತ ಹೇಳಿ ಹಣವನ್ನು ಒಳಗೆ ಹಾಕಿರ್ತಾರೆ. ಸೊ ಇದೇನಾ ಹಂಗಾದ್ರೆ? ಅಂದರೆ ಡೈಲಿ ನಾವು ಸಿನಿಮಾ ಮಾಡ್ತಿದ್ದೀವಿ ಅಂತ ಹೇಳ್ತಿರೋದು ಅದರ ಅರ್ಥ, ಅವ್ರ ಮಾತಿನ ಅರ್ಥ? ಬಿಕಾಸ್ ಆಶ್ವಾಸನೆ ಕೊಡೋದೇ ಬೇರೆ ಥರ. ನಾವು ನಿಮ್ಮ ಸೇವೆ ಮಾಡೋದಕ್ಕೋಸ್ಕರನೇ, ನಾವು ನಿಮ್ಮ ಕೇವಲ ಸೇವೆಗೋಸ್ಕರನೇ ಈ ಒಂದು ಪವರ್ನ ಪಡ್ಕೊಳ್ಬೇಕು ಅಂತ ಇರೋದು, ದಯವಿಟ್ಟು ವೋಟ್ ಹಾಕಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಈ ಥರ ಎಲ್ಲ ಕಂಪ್ಲೀಟಾಗಿ ಬೇರೆದೇ ಪಿಕ್ಚರ್ ಸಿಗುತ್ತಲ್ಲ, ಇದನ್ನು ಅವರು ಸಿನಿಮಾ ಅಂತ ಹೇಳೋಕೆ ಹೋದ್ರೆ ಗೊತ್ತಿಲ್ಲ. ಅದೊಂದು ಪ್ಲಸ್, ಈಗ ಸಿನಿಮಾ ರಂಗದವರ ಮೇಲೆ ಈ ರೀತಿ ನಟ್ಟು ಬೋಲ್ಟು ಸರಿ ಮಾಡ್ತೀವಿ ಅಂತ ಹೇಳ್ತಿರಲ್ವಾ, ಅಂಡ್ ಜೊತೆಗೆ ಆ ಒಂದು ನಮ್ಮ ನೀರು ನಮ್ಮ ಹಕ್ಕು ಆ ಒಂದು ಪಾದಯಾತ್ರೆಗೆ ಬರಲಿಲ್ಲ ಕೆಲವೊಂದಷ್ಟು ಜನ ಅಂತ ಹೇಳ್ತಿರಲ್ವಾ, ಡೆಫಿನೆಟ್ಲಿ ಅದು ರಾಜಕೀಯ ಪ್ರೇರಿತವಾಗಿದ್ದರೆ ಕನ್ನಡ ಚಲನಚಿತ್ರದ ಕಲಾವಿದರು ಯಾರು ಕೂಡ ಬರಬೇಕಾಗಿಲ್ಲ. ಅಂಡ್ ಅಫ್ಕೋರ್ಸ್ ಕನ್ನಡ ನೆಲ ಜಲ ಅನ್ನುವಂತಹ ವಿಷಯಕ್ಕೆ ಬರೋದಾದ್ರೆ, ಯಾರೋ ಯಾವುದೋ ಒಂದು ಪಕ್ಷದ ಕೆಲವೊಂದಷ್ಟು ರಾಜಕೀಯ ವ್ಯಕ್ತಿಗಳು ಕರೆದ್ರೆ ಮಾತ್ರ ಅದಕ್ಕೆ ಅಟೆಂಡ್ ಆಗಬೇಕು ಅನ್ನುವಂತಹ ದರ್ದು ಈ ನಮ್ಮ ಕಲಾವಿದರಿಗೆ ಇಲ್ಲ. ಬಿಕಾಸ್ ಅದು ಕಲಾವಿದರು ಅಂತ ಬರಲ್ಲ, ಯಾರೇ ಆದರೂ ಕೂಡ ಕನ್ನಡ ನೆಲ ಜಲ ಅನ್ನುವಂತಹ ವಿಷಯಕ್ಕೆ ಬರೋದಾದ್ರೆ ಎಲ್ಲರೂ ಕೂಡ ಅದನ್ನು ಅಟೆಂಡ್ ಮಾಡಬೇಕಾಗತ್ತೆ, ಅದಕ್ಕೆ ಹಾಜರಿರಲೇಬೇಕಾಗತ್ತೆ. ನಮ್ಮ ನಾಡು ನುಡಿಯ ರಕ್ಷಣೆಗೆ ನಾವು ಟೊಂಕ ಕಟ್ಟಿ ನಿಲ್ಲಲೇಬೇಕಾಗತ್ತೆ. ಸೊ
ಯಾವುದೋ ಒಂದು ರಾಜಕೀಯ ಪಕ್ಷ ಏನೋ ಒಂದು ರಾಜಕೀಯ ಪ್ರೇರಣೆಯಿಂದ ಸುಮ್ಮನೆ ಅಥವಾ ಆಡಳಿತದಲ್ಲಿ ಇರುವಂತಹ ಪಕ್ಷದ ವಿರುದ್ಧ ಏನೋ ಒಂದು ಮಸಲತ್ ಮಾಡೋದಕ್ಕೆ ಸುಮ್ಮನೆ ಏನೋ ಒಂದು ಪಾದಯಾತ್ರೆ ಮಾಡ್ತೀವಿ, ಅದು ಇದು ಮಾಡ್ತೀವಿ ಅಂತ ರಾಜಕೀಯ ಪ್ರೇರಿತವಾಗಿ ಯೋಚನೆ ಮಾಡುವಾಗ ಅದಕ್ಕೆ ಕಲಾವಿದರು ಕೈ ಕೊಡಬೇಕು ಅನ್ನುವಂತಹ ವಿಚಾರ ಇಲ್ಲ. ಇನ್ಫ್ಯಾಕ್ಟ್ ಕಲಾವಿದರಿಗೆ ಜಾತಿ, ಧರ್ಮ ಅಥವಾ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿರುವಂತಹ ಒಂದು ದರ್ದಿಲ್ಲ. ಆ ಥರದ್ದು ಇರಲೂಬಾರ್ದು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ. ಯಾಕೆಂದ್ರೆ ಕಲಾವಿದರ ಸಿನಿಮಾಗಳನ್ನ ಇಡೀ ರಾಜ್ಯದವರು, ಬೇರೆ ಬೇರೆ ಜಾತಿಯವರು, ಬೇರೆ ಬೇರೆ ಧರ್ಮದವರು, ಇನ್ಕ್ಲೂಡಿಂಗ್ ರಾಜಕೀಯ ವ್ಯಕ್ತಿಗಳು ಕೂಡ ನೋಡ್ತಾರೆ. ಇದೇ DK ಅವ್ರಿಗೆ ಈಗ ಇಷ್ಟೆಲ್ಲ ಇವರು ಟೀಕಾ ಪ್ರಹಾರ ಮಾಡಿದ್ರಲ್ಲ, ಆಕ್ಚುಲಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀವಿ ಅಂತ, ಅದೇ ನಮ್ಮ ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಾಗ ಯಾಕೆ ವಿಶ್ ಮಾಡಿರಲಿಲ್ಲ ಅವ್ರಿಗೆ? ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಈ ವಿಷಯ ಹೇಳಬೇಕು ಅಂತಂದ್ರೆ, ಅವ್ರು ಆ ಟೈಮಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ವಿಶ್ ಮಾಡಿದ್ರ ನ್ಯಾಷನಲ್ ಅವಾರ್ಡ್ ಬಂದಿದ್ದ ಕಾರಣಕ್ಕೆ? ಬಿಕಾಸ್ ಸಿದ್ದರಾಮಯ್ಯ ಅವರು ಮಾಡಿದ್ರು. ಅದರಿಂದ ಈಗ ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿದ್ರಿಂದ ನಮ್ಮ ಕರ್ನಾಟಕಕ್ಕೆ ಅಲ್ವಾ ಹೆಸರು ಬಂದಿದ್ದು. ಕರ್ನಾಟಕ ರಾಜ್ಯದಿಂದ ಒಬ್ಬ ವ್ಯಕ್ತಿ ನ್ಯಾಷನಲ್ ಅವಾರ್ಡನ್ನು ಪಡ್ಕೊಂಡಿರ್ತಾರೆ ಅಂತಂದ್ರೆ ಅದರಿಂದ ಹೆಮ್ಮೆ ಯಾರಿಗಿರೋದು? ಕರ್ನಾಟಕ ರಾಜ್ಯಕ್ಕಲ್ವಾ. ಸೊ ಆಗ ನೀವು ವಿಶ್ ಮಾಡಿದ್ರಾ? ಇನ್ಫ್ಯಾಕ್ಟ್ ಮಾಡಿದ್ರೆ ಒಳ್ಳೇದು. ಅಂಡ್ ಅದು ಅಲ್ಲದೇನೆ ತಮ್ಮ ಮಗಳ ಕೆಲವೊಂದಷ್ಟು ಯಾವುದೋ ಇವೆಂಟ್ಸ್ ಎಲ್ಲ ಇರುತ್ತೆ, ಸ್ಕೂಲ್ ಇದ್ದು ಫೌಂಡೇಶನ್ ಡೇ, ಅದು ಇದು, ಅದಕ್ಕೆಲ್ಲ ರಮೇಶ್ ಅರವಿಂದ್ ಅವರನ್ನ ಕರೆಸ್ತಾರೆ, ಜೊತೆಗೆ ಸುದೀಪ್ ಅವರನ್ನ ಕರೆಸ್ತಾರೆ. ಸೊ ಆ ರೀತಿ ಒಂದು ಸ್ಟಾರ್ ಅಪಿಯರೆನ್ಸ್ ನಿಮಗೆ ಅವಶ್ಯಕತೆ ಇರುತ್ತೆ. ಬಟ್ ಇಲ್ಲಿ ಯಾವುದೋ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂತಹ ನಿಮ್ಮ ಒಂದು ರಾಜಕೀಯ ಪ್ರೇರಿತ ಪಾದಯಾತ್ರೆಗೆ ಕಲಾವಿದರು ಬರಲಿಲ್ಲ ಅನ್ನೋ ಕಾರಣಕ್ಕೆ ಈಗ ಟೀಕಾ ಪ್ರಹಾರ ಮಾಡ್ತಿದ್ದೀರಾ. ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವು ಯೋಚನೆ ಮಾಡಬೇಕಾಗತ್ತೆ. ದಟ್ ಈಸ್ ಒನ್ ಥಿಂಗ್. ಅಂಡ್ ಇನ್ನೊಂದು, ಈಗ ನಟ್ಟು ಬೋಲ್ಟು ಸರಿ ಮಾಡಬೇಕು ಅಂತ ಹೇಳಿದ್ರಿ. ಅಫ್ಕೋರ್ಸ್ ಸರಿ ಆಗಬೇಕು. ಕನ್ನಡ ಚಲನಚಿತ್ರ ರಂಗದಲ್ಲಿ ಎಲ್ಲವೂ ಸರಿ ಇಲ್ಲ. ಇನ್ಫ್ಯಾಕ್ಟ್ ಹಂಗೆ ನೋಡೋಕೆ ಹೋದ್ರೆ ಈಗ ಫೆಬ್ರವರಿ ಮಂತಲ್ಲಿ ಆಲ್ಮೋಸ್ಟ್ 44 ಮೂವೀಸ್ ರಿಲೀಸ್ ಆಗಿದೆ. 44 ಸಿನಿಮಾಗಳಲ್ಲಿ ಎಷ್ಟು ಜನರ ಮನಸ್ಸಿಗೆ ರೀಚ್ ಆಗಿದೆ? ಫಸ್ಟ್ ಆಫ್ ಆಲ್ ಎಲ್ಲ ಎಷ್ಟು ಜನಕ್ಕೆ ತಲುಪಿದೆ ಈ ಥರದ್ದೊಂದು ಸಿನಿಮಾ ಬರ್ತಾ ಇದೆ ಅಂತ? ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ಥರ ಸಿನಿಮಾ ಬಂದಿದೆ ಅಂತ. 44 ಸಿನಿಮಾ ರಿಲೀಸ್ ಆಗಿತ್ತು ಅಂತ ಎಷ್ಟೊಂದು ಜನ ಕನ್ನಡಿಗರಿಗೆ ಗೊತ್ತೇ ಇಲ್ಲ. ಅದರಲ್ಲಿ ಎಷ್ಟು ಸಿನಿಮಾ ಕಿವಿಗೆ ಬಿದ್ದು, ಅದರಲ್ಲಿ ಎಷ್ಟು ಸಿನಿಮಾ ನೋಡೋ ಥರ ಇತ್ತು ಫಸ್ಟ್ ಆಫ್ ಆಲ್, ಅದು ಬೇರೆ ವಿಷಯ. ಆ್ಯಂಡ್ ಎಷ್ಟು ಜನ ಅದನ್ನು ಬಂದು ನೋಡಿದ್ರು, ಎಷ್ಟು ರೆವೆನ್ಯೂ ಬರ್ತಾ ಇದೆ, ಅದು ಯಾವುದ್ರ ಬಗ್ಗೆ ಕೂಡ ಒಂದು ಸ್ಟ್ರೀಮ್ ಲೈನಿಂಗ್ ಅಥವಾ ಫೈನ್ ಟ್ಯೂನಿಂಗ್ ನಡೀತಾನೆ ಇಲ್ಲ. ಅದು ಕರೆಕ್ಟ್, ಅದನ್ನು ಒಪ್ಕೊಳ್ಳೋಣ. ಅದನ್ನು ಸ್ವಲ್ಪ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಟ್ಟು ಬೋಲ್ಟು ಟೈಟ್ ಮಾಡಲೇಬೇಕಾಗಿದೆ. ಆ್ಯಂಡ್ ಅಫ್ಕೋರ್ಸ್ DK ಅವರು ಹೇಳಿದ್ರು ನಟ್ಟು ಬೋಲ್ಟು ಸರಿ ಮಾಡ್ತೀವಿ, ಕೆಲವೊಂದಷ್ಟು ಇವೆಂಟ್ಸಿಗೆ ಬರಬೇಕಿತ್ತು ಅಂತ. ಬಟ್ ಅದು ಈ ಒಂದು ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಗೆ ಸಂಬಂಧಪಟ್ಟಿದ್ದ ಅಷ್ಟೇ ಆಗಿದ್ರೆ ನಿಜಕ್ಕೂ ಅವ್ರು ಕೊಟ್ಟಿದ್ದಂತಹ ಒಂದು ವಾರ್ನಿಂಗ್ ಸರಿನೇ ಅಂತಾನೆ ಹೇಳ್ಬೋದು. ಬಿಕಾಸ್ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅನ್ನುವಂಥದ್ದು ಒಂದು ತುಂಬಾನೇ ದೊಡ್ಡ ಒಂದು ಇವೆಂಟ್. ಆಕ್ಚುಲಿ ಕರ್ನಾಟಕಕ್ಕೇನೆ ಅದು ಬಹಳ ಒಂದು ಸಿನಿಮಾ ಇವೆಂಟ್ ಆಗಿದ್ರಿಂದ ಸಿನಿಮಾ ಕಲಾವಿದರು ಡೆಫಿನೆಟ್ ಆಗಿ ಈ ಒಂದು ಇವೆಂಟ್ಗೆ ಹಾಜರಾಗಲೇಬೇಕಾಗಿತ್ತು. ಬಟ್ ಅದರಲ್ಲೂ ಕೂಡ ಕೆಲವೊಂದಷ್ಟು ಅವ್ಯವಸ್ಥೆಗಳಿವೆ. ಬಿಕಾಸ್ ಜಗ್ಗೇಶ್ ಅವರು ಟ್ವೀಟ್ ಮಾಡಿದ್ರು, ಏನೋ ಅದಕ್ಕೆ ಇನ್ವಿಟೇಷನ್ ಏನೋ ತುಂಬ ಲೇಟಾಗಿ ಬಂತು ಅನ್ನೋ ಕಾರಣಕ್ಕೆ. ಬಟ್ ಎಷ್ಟು ಜನ ಕಲಾವಿದರಿಗೆ ಅದರ ಇನ್ವಿಟೇಷನ್ ತಲುಪಿದೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಕೂಡ ಇಲ್ಲ. ಅಫ್ಕೋರ್ಸ್ ಇನ್ವಿಟೇಷನ್ ತಲುಪಿ ಕೂಡ ಬರ್ಲಿಕ್ಕೆ ಆಗಿಲ್ಲ ಅಂತ ಆದರೆ ಅದು ತಪ್ಪೆ ಅಂತಲೇ ಹೇಳಬೇಕಾಗುತ್ತೆ. ಬಿಕಾಸ್ ಬೇರೆ ಬೇರೆ ಕಲಾವಿದರು ಬೇರೆ ಬೇರೆ ಶೂಟಿಂಗ್ ಶೆಡ್ಯೂಲ್ಸಲ್ಲಿ ಲಾಕ್ ಆಗಿರ್ತಾರೆ, ಅವರಿಗೆ ಟೈಮ್ ಸಿಕ್ಕಿರೋದಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಈಗ ಇಂಥ ಟೈಮಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೆಯುತ್ತೆ ಅಂತ ಅಟ್ಲೀಸ್ಟ್ ಒಂದು 3-4 ಮಂತ್ಸ್ ಬ್ಯಾಕ್ ಅಥವಾ 5 ಮಂತ್ಸ್ ಬ್ಯಾಕೇನೆ ಗೊತ್ತಾಗಿದ್ರೆ ಮೋಸ್ಟ್ಲಿ ಅವರಿಗೆ ಬ್ಲಾಕ್ ಮಾಡ್ಕೊಳ್ಳೋದಕ್ಕೆ ಡೇಟ್ಸ್ ಅನುಕೂಲ ಆಗಿರುತ್ತೆ ಕಲಾವಿದರಿಗೆ. ಇಲ್ಲ ಅಂತಂದರೆ ಸಡನ್ ಆಗಿ ಅಥವಾ 1 ತಿಂಗಳು ಹಿಂದೆನೋ ಅಥವಾ ಸ್ವಲ್ಪ ರೀಸೆಂಟಾಗಿ ನೋಟಿಫೈಡ್ ಆಗಿದ್ರೆ ಈ ರೀತಿ ಫಿಲಮ್ ಫೆಸ್ಟಿವಲ್ ಇರುತ್ತೆ, ಇನಾಗ್ರೇಷನ್ ಇವೆಂಟ್ ಇರುತ್ತೆ ಅಂತ ಬರ್ಲಿಕ್ಕೆ ಆಗಿರಲ್ಲ ಅಷ್ಟೇ. ಆ್ಯಂಡ್ ಅಫ್ಕೋರ್ಸ್ ಶಿವಣ್ಣ ಅವರು ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದಮೇಲೆ ಕೂಡ ಅವರು ಈ ಒಂದು ಇವೆಂಟನ್ನು ಅಟೆಂಡ್ ಮಾಡಿದ್ದಾರೆ. ಅವರ ಒಂದು ಕಮಿಟ್ಮೆಂಟ್ಗೆ ಕನ್ನಡ ಚಿತ್ರರಂಗದ ಕೆಲವೊಂದಷ್ಟು ಇವೆಂಟ್ಸ್ಗೆ ಸಂಬಂಧಪಟ್ಟ ಹಾಗೆ ಅವರು ತೋರಿಸ್ತಿರುವಂತಹ ಒಂದು ಕಮಿಟ್ಮೆಂಟ್ ವಿಚಾರಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಬೇಕು. ಅವರು ಅಟೆಂಡ್ ಆಗಿದ್ರು. ಬಟ್ ಇಲ್ಲಿ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡ ಚಿತ್ರರಂಗದಲ್ಲಿ ನಟ್ಟು ಬೋಲ್ಟು ಟೈಟ್ ಆಗಬೇಕು. ಈಗ ಸಿನಿಮಾ ಒಂದು ವಾರಕ್ಕೆ ಇಷ್ಟು ಸಿನಿಮಾ ರಿಲೀಸ್ ಆಗುತ್ತೆ, 10, 11, 12 ಸಿನಿಮಾ. ಸೊ ಅದಕ್ಕೆಲ್ಲ ಯಾರು ತಡೆ ಹಿಡಿತಾ ಇದ್ದಾರೆ? ಫಸ್ಟ್ ಆಫ್ ಆಲ್ 12 ಸಿನಿಮಾ ರಿಲೀಸ್ ಆದರೆ ಯಾವ ಪ್ರೇಕ್ಷಕ ಯಾವ ಸಿನಿಮಾವನ್ನು ನೋಡಬೇಕು ಅಂತ ಹೆಂಗೆ ಡಿಸೈಡ್ ಮಾಡ್ತಾನೆ? ಫಸ್ಟ್ ಆಫ್ ಆಲ್ ಸೊ ಒಂದು ವಾರಕ್ಕೆ ಇಷ್ಟೇ ಸಿನಿಮಾ ಅಂತ ಡಿಸೈಡ್ ಆಗಬೇಕಾಗತ್ತೆ. ಮತ್ತೆ ಇನ್ನೊಂದು, ಈಗ ಒಬ್ಬ ಹೀರೋನ ಸಿನಿಮಾಗಳು ಕೆಲವೊಂದಷ್ಟು ತಿಂಗಳುಗಳಲ್ಲಿ ಒಂದೇ ತಿಂಗಳಲ್ಲಿ 3 ಸಿನಿಮಾ ರಿಲೀಸ್ ಆಗಿದೆ. ಆ ಥರದ ಉದಾಹರಣೆಗಳನ್ನು ಕೂಡ ನಾವು ಆ್ಯಕ್ಚುಲಿ ನೋಡಿದ್ದೀವಿ. ಒಂದೇ ತಿಂಗಳಲ್ಲಿ ಒಬ್ಬ ಹೀರೋನ ಒಂದು 3 ಸಿನಿಮಾ 2 ಸಿನಿಮಾ ರಿಲೀಸ್ ಆಗಿದ್ದು ಉದಾಹರಣೆಗಳನ್ನು ನಾವು ನೋಡಿದ್ದೀವಿ ಇನ್ಫ್ಯಾಕ್ಟ್. ಸೊ ಅದನ್ನೆಲ್ಲ ಫೈನ್ ಟ್ಯೂನ್ ಮಾಡೋದು ಯಾರು? ಸೊ ಒಂದು ಕಾರ್ಪೊರೇಟ್ ಅಪ್ರೋಚ್ ಬರಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಇವತ್ತಿನ ಸಮಯದಲ್ಲಿ. ಬಿಕಾಸ್ ಹೊಸಬರ ಸಾಕಷ್ಟು ಸಿನಿಮಾಗಳು ಬರ್ತಾ ಇರುತ್ತೆ. ಸೊ ಹೊಸಬರು ಸಾಕಷ್ಟು ದುಡ್ಡು ಹಾಕಿ, ಈಗ ಮಿನಿಮಮ್ 1 ಕೋಟಿ ಅಂತೂ ಹಾಕಬೇಕಾಗಿರುತ್ತೆ ಬಜೆಟ್. ಸೊ ಅದರಿಂದ ಬರುವ ಲಾಭನೋ ಅಥವಾ ಇನ್ನೊಂದೇನೋ ಅದನ್ನೆಲ್ಲ ಕಂಪ್ಲೀಟಾಗಿ ಟ್ಯಾಕ್ಸ್ ಹೋಗ್ತಾ ಇರುತ್ತೆ.
ಸರ್ಕಾರಕ್ಕೆ. ಸೊ ಅದನ್ನು ಸ್ಟ್ರೀಮ್ಲೈನ್ ಮಾಡಬೇಕಾಗಿರುವಂತಹ, ಅದನ್ನು ಫೈನ್ ಟ್ಯೂನ್ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಡೆಫಿನೆಟ್ ಆಗಿ ಇರುತ್ತೆ. ಅದೊಂದು ವಿಷಯ ಇದೆ. ಅದನ್ನು ಹೊರತುಪಡಿಸಿದ್ರೆ ಈಗ ರಿಷಬ್ ಶೆಟ್ಟಿ ಅವರು ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಾಗ ಅದಕ್ಕೆ ವಿಶ್ ಮಾಡಿದ್ರ DKಶಿ ಅವರು, ಅದು ಗೊತ್ತಿಲ್ಲ. ಜೊತೆಗೆ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳ ಬಗ್ಗೆ ಅಥವಾ ನಟರುಗಳ ಬಗ್ಗೆ ನೀವು ಆ್ಯಕ್ಚುಲಿ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳುವಾಗ ಅವರಿಂದ ಎಷ್ಟು ಟ್ಯಾಕ್ಸ್ ಸರ್ಕಾರಕ್ಕೆ ಬರ್ತಾ ಇದೆ ಅನ್ನೋದರ ಅರಿವು ಕೂಡ ಇರಬೇಕಾಗತ್ತೆ. ಬಿಕಾಸ್ ಕಲಾವಿದರು ಏನೇ ಸಂಪಾದನೆ ಮಾಡಿದ್ರು ಕೂಡ ಅದು ಹಾರ್ಡ್ ಅರ್ನ್ಡ್ ಮನಿ. ಅದೇನೋ ಯಾರ ಮೇಲೆ ತಲೆ ಹೊಡೆದು ಅಥವಾ ಆ ಥರದ್ದೆಲ್ಲ ಸಂಪಾದಿಸಿಲ್ಲ. ಫಸ್ಟ್ ಆಫ್ ಆಲ್ ಈಗ ಕನ್ನಡ ಚಿತ್ರರಂಗದ ಸಕ್ಸಸ್ ರೇಟನ್ನು ನೋಡ್ತಾ ಹೋದರೆ ಆಫ್ಟರ್ ಕೋವಿಡ್ ತುಂಬಾ ದಯನೀಯ ಸ್ಥಿತಿಯಲ್ಲಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ಕೆಲವೊಂದಷ್ಟು ಜನ ಈಗ ಸೂಪರ್ ಸ್ಟಾರ್ಗಳು ಸಿನಿಮಾ ಮಾಡಿದಾಗ ಅದು ಕೆಲವೊಂದಷ್ಟು ಕಲೆಕ್ಷನ್ಸ್ ಮಾಡಿರುತ್ತೆ, ಅದರಲ್ಲೂ ನಿಮಗೆ ಶೇರ್ ಬಂದಿರುತ್ತೆ ಟ್ಯಾಕ್ಸ್ ಮೂಲಕ. ಸೊ ಹಂಗಿರುವಾಗ ಸಾಕಷ್ಟು ಟ್ಯಾಕ್ಸ್ನ ನೀವು ಪಡ್ಕೊಳ್ತಾ ಇರ್ತೀರಾ. ಹಂಗಿರುವಾಗ ಈ ರೀತಿಯ ಒಂದು ಹೇಳಿಕೆ, ಬಿಕಾಸ್ ಸಾಕಷ್ಟು ಈಗ ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿರುವಂತಹ ಕಲಾವಿದರು ನಮ್ಮಲ್ಲಿದ್ದಾರೆ. ಈಗ ಯಶ್ ಅವರಾಗಿರ್ಬೋದು, ಸುದೀಪ್ ಅವರಾಗಿರ್ಬೋದು, ದರ್ಶನ್ ಅವರಾಗಿರಬಹುದು. ಸೊ ಅವರಿಂದ ಕರ್ನಾಟಕಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಹೆಮ್ಮೆ ಪಡುವಂತಹ ವಿಚಾರಗಳು ನಡೆದಿವೆ. ಸೊ ಹಂಗಿರುವಾಗ ಜೊತೆಗೆ ನಿಮ್ಮ ಮಗಳ ಕೆಲವೊಂದಷ್ಟು ಇವೆಂಟ್ಸ್ಗಳಿಗೂ ಕೂಡ ಸ್ಟಾರ್ ಅಪಿಯರೆನ್ಸ್ ಅವಶ್ಯಕತೆ ಇರುವಾಗ ನೀವು ಈ ರೀತಿ ನಟ್ಟು ಬೋಲ್ಟು ಸರಿ ಮಾಡಬೇಕಾಗತ್ತೆ ಅಂತೆಲ್ಲ ಹೇಳುವಂಥದ್ದು, ಆ್ಯಕ್ಚುಲಿ ಆ ರೀತಿ ತಮ್ಮ ಮಾತುಗಳನ್ನು ಹರಿಬಿಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ DKಶಿ ಅವರು ಕೂಡ ಯೋಚನೆ ಮಾಡಬೇಕಾಗತ್ತೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ಲವೂ ಸರಿ ಇದೆ ಅಂತ ಹೇಳ್ತಾ ಇಲ್ಲ. ಕೆಲವೊಂದಷ್ಟು ವಿಚಾರಗಳಲ್ಲಿ ನಟ್ಟು ಬೋಲ್ಟ್ ಸರಿ ಆಗಲೇಬೇಕಾಗಿದೆ, ಕಾರ್ಪೊರೇಟ್ ಅಪ್ರೋಚ್ ಬರಲೇಬೇಕಾಗಿದೆ. ಬಿಕಾಸ್ ಒಂದು ತಿಂಗಳಲ್ಲಿ 44 ಸಿನಿಮಾ ರಿಲೀಸ್ ಆದರೆ ಯಾವ ಸಿನಿಮಾನ ಕನ್ನಡ ಪ್ರೇಕ್ಷಕ ನೋಡಬೇಕು ಫಸ್ಟ್ ಆಫ್ ಆಲ್. ಅದು ಅಲ್ಲದೆ ಫೈನ್ ಟ್ಯೂನಿಂಗ್, ಸ್ಟ್ರೀಮ್ ಲೈನಿಂಗ್ ಅಂತ ಹೇಳಿದೆ. ಅದರಲ್ಲಿ ಕಲಾವಿದರ ಪಾತ್ರ ಕೂಡ ಇರಬೇಕಾಗುತ್ತೆ. ಬಿಕಾಸ್ ಈಗ ಮಲಯಾಳಂ ಚಿತ್ರರಂಗ ಅಂತ ತಗೊಂಡ್ರೆ ಈಗ ನೋಡಿರ್ತೀರ ನೀವು, ಆ್ಯಕ್ಚುಲಿ ಮೋಹನ್ ಲಾಲ್ ಆಗಿರಬಹುದು ಅಥವಾ ಬೇರೆ ಬೇರೆ ಸೂಪರ್ ಸ್ಟಾರ್ಸ್ಗಳಾಗಿರಬಹುದು, ಅವರ ಸಿನಿಮಾಗಳು ಈಸಿಯಾಗಿ OTT ಪ್ಲಾಟ್ಫಾರ್ಮ್ಸಿಗೆ ಸೇಲ್ ಆಗ್ತವೆ. ಬಟ್ ಆದರೆ ಸೇಲ್ ಆಗೋದಕ್ಕೂ ಮೊದಲು ಈ ಸೂಪರ್ ಸ್ಟಾರ್ಸ್ಗಳು ಆ OTT ನವರಿಗೆ ಒಂದು ಕಂಡೀಷನ್ ಹಾಕ್ತಾರಂತೆ, ನಮ್ಮ ಸಿನಿಮಾಗಳನ್ನು ನಿಮ್ಮ OTT ಪ್ಲಾಟ್ಫಾರ್ಮ್ಸ್ಗೆ ನಾವು ಕೊಡ್ತೀವಿ, ಪ್ರೊವೈಡೆಡ್ ನೀವು ನಮಗಿಂತ ಈಗ ಟೈರ್ 2 ಅಥವಾ ಟೈರ್ 3 ಆ್ಯಕ್ಟರ್ಸ್ಗಳ ಒಳ್ಳೆ ಸಿನಿಮಾಗಳನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತ ಆದರೆ ಮಾತ್ರ ನಮ್ಮ ಸಿನಿಮಾಗಳನ್ನು ಕೊಡ್ತೀವಿ ಅನ್ನುವಂತಹ ಒಂದು ಷರತ್ತನ್ನು ವಿಧಿಸ್ತಾರಂತೆ. ದಿಸ್ ಈಸ್ ಹೌ ಆ್ಯಕ್ಚುಲಿ ನಾವೆಲ್ಲರೂ ಬೆಳೆಯೋದು ಅಂತ ಹೇಳ್ತೀವಲ್ಲ, ಇದನ್ನೇ ಅಲ್ವಾ ಹೇಳೋದು. ಸೊ ಆ ರೀತಿಯ ಪ್ರಯತ್ನಗಳು ಕನ್ನಡ ಚಲನಚಿತ್ರ ರಂಗದಲ್ಲೂ ಕೂಡ ಸೂಪರ್ ಸ್ಟಾರ್ಸ್ ಅನ್ಕೊಂಡಿರೋರು ಮಾಡಬೇಕಾಗತ್ತೆ. ಓಕೆ, ನಮ್ದು ಹೆಂಗಿದ್ರು ಸೇಲ್ ಆಗುತ್ತೆ OTT ಪ್ಲಾಟ್ಫಾರ್ಮ್ಸ್ಗೆ. ಸೊ ನಮ್ಮದನ್ನು ನಾವು ಕೊಡಬೇಕು ಅಂತಂದರೆ ಬೇರೆ ಏನು ಆ್ಯಕ್ಟರ್ಸ್ ಇರ್ತಾರೆ ಅವರ ಒಳ್ಳೊಳ್ಳೆ ಸಿನಿಮಾಗಳನ್ನು, ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳನ್ನು, ಸುಮ್ಮನೆ ಕುರ್ಚಲ್ಲಿ ಚೆನ್ನಾಗಿಲ್ದಿರೋ ಸಿನಿಮಾಗಳನ್ನು ತಗೊಳ್ಬೇಕು ಅಂತ ಹೇಳ್ತಿಲ್ಲ. ಒಳ್ಳೆ ಕಂಟೆಂಟ್ ಇದೆ ಅಂತ ಆದರೆ ಅದಕ್ಕೆ ನಿಮ್ದೇನು ಸ್ಟ್ಯಾಂಡರ್ಡ್ಸ್ ಏನಿರುತ್ತೆ OTT ಪ್ಲಾಟ್ಫಾರ್ಮ್ನ ಸ್ಟ್ಯಾಂಡರ್ಡ್ಸ್ನ ಆ ಸಿನಿಮಾ ಫುಲ್ಫಿಲ್ ಮಾಡ್ತಾ ಇದೆ ಅಂತ ಆದರೆ ದಯವಿಟ್ಟು ನೀವು ಆ ಸಿನಿಮಾಗಳನ್ನು ತಗೊಳ್ಬೇಕು. ಆಗ ಮಾತ್ರ ನಮ್ಮ ಸಿನಿಮಾಗಳನ್ನು ನಿಮ್ಮ OTT ಪ್ಲಾಟ್ಫಾರ್ಮ್ಸ್ಗೆ ಸೇಲ್ ಮಾಡ್ತೀವಿ ಅಂತ ಹೇಳಿದಾಗ ಮಾತ್ರ ಹೊಸ ಹೊಸ ಪ್ರತಿಭೆಗಳು ಕನ್ನಡ ಚಲನಚಿತ್ರ ರಂಗದಲ್ಲಿ ಉಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕನ್ನಡ ಚಲನಚಿತ್ರ ರಂಗವನ್ನು ಆಕ್ಯುಪೇಷನ್ ರೀತಿ ಕನ್ಸಿಡರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಬಿಕಾಸ್ ಸಾಕಷ್ಟು ಜನ ಕಲಾವಿದರು ಬರ್ತಾರೆ. ಈಗ 44 ಸಿನಿಮಾ ರಿಲೀಸ್ ಆಗಿದೆ ಫೆಬ್ರವರಿಯಲ್ಲಿ. ಅದರಲ್ಲಿ ಎಷ್ಟು ಜನ ಹೀರೋಯಿನ್ಸು, ಹೀರೋಗಳು, ಬೇರೆ ಬೇರೆ ಕಲಾವಿದರು, ಎಲ್ಲ ಸಿನಿಮಾನು ಚೆನ್ನಾಗಿತ್ತು ಅಂತ ಹೇಳ್ತಾ ಇಲ್ಲ, ಕೆಲವೊಂದಷ್ಟು ಒಳ್ಳೊಳ್ಳೆ ಪ್ರಯತ್ನಗಳಾಗಿತ್ತಲ್ವಾ. ಸೊ ಈ ರೀತಿ ಬಲ್ಕಲ್ಲಿ ಒಂದೇ ಸಲ ಸಿನಿಮಾ ರಿಲೀಸ್ ಆದರೆ ಜನಗಳಿಗೆ ಒಳ್ಳೆ ಸಿನಿಮಾ ನೋಡೋದಕ್ಕೂ ಅವಕಾಶ ಇರಲ್ಲ. ಬಿಕಾಸ್ ಕರೆಕ್ಟಾಗಿ ಸ್ಕ್ರೀನ್ಸ್ ಸಿಕ್ಕಿರಲ್ಲ. ಇನ್ನೊಂದು ಕಡೆ ಏನಂತಂದರೆ ಈಗ ಮಾಲ್ಗಳಲ್ಲಿ ರಿಲೀಸ್ ಆಗುತ್ತೆ ಕೆಲವೊಂದಷ್ಟು ಹೊಸಬರ ಸಿನಿಮಾಗಳು. ಮಾಲ್ಗಳಲ್ಲಿ ಸ್ಟಾರ್ಟಿಂಗ್ ಪ್ರೈಸೇ 180 ಅಥವಾ 200 ರೂಪೀಸ್ ಇರುತ್ತೆ. ಹೊಸಬರ ಸಿನಿಮಾಗಳನ್ನು ಚೆನ್ನಾಗಿದ್ರು ಕೂಡ ಅಷ್ಟೆಲ್ಲ ದುಡ್ಡು ಕೊಟ್ಟು ನೋಡಬೇಕಾ ಅನ್ನುವಂತಹ ಮನಸ್ಥಿತಿ ಜನರ ಮೈಂಡಲ್ಲಿ ಇರುತ್ತೆ. ಬೇಕಾ ಸ್ಟಾರ್ ಫಿಲಮ್ಸ್ ಆದರೆ ಅಟ್ಲೀಸ್ಟ್ ಒನ್ ಟೈಮ್ ಆದರೂ ಹೆಂಗಾದರೂ ನೋಡಿಬಿಡಬಹುದು ಅಂತ ಹಣ ಸ್ಪೆಂಡ್ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಬಟ್ ಆದರೆ ಹೊಸಬ್ರು ಸಿನಿಮಾ ತುಂಬ ಜನ ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದು ಕಡೆ ಡೌಟ್ ಫ್ಯಾಕ್ಟ್ರ್ ಆ್ಯಕ್ಚುಲಿ ಜನರ ಮೈಂಡಲ್ಲಿ ಓಡುತ್ತೆ. ಇಷ್ಟು ದುಡ್ಡು ಕೊಟ್ಟು ನೋಡಬೇಕಾ, ಅಲ್ಲ ಚೆನ್ನಾಗಿರಬಹುದು, ತುಂಬ ಜನ ಹೇಳ್ತಾ ಇದ್ದಾರೆ ಹೌದು, ಬಟ್ ಇಷ್ಟು ದುಡ್ಡು ಕೊಟ್ಟು ಈ ಸಿನಿಮಾ ನೋಡೋಕೆ ಹೋಗ್ಬೇಕಾ ಅಂತ ಯೋಚನೆ ಮಾಡ್ತಾರೆ. ಸೊ ಈ ಮಲ್ಟಿಪ್ಲೆಕ್ಸ್ನವರ ಧೋರಣೆ ಬಗ್ಗೆ ಸಾಕಷ್ಟು ವಿಚಾರಗಳು ಬದಲಾಗಬೇಕು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ್ಟು ಬೋಲ್ಟು ಸರಿಯಾಗಬೇಕು. ಜೊತೆಗೆ ಸಿಂಗಲ್ ಸ್ಕ್ರೀನ್ಸ್ ಅಂತ ಬರೋದಾದರೆ ಎಗೇನ್ ಅವರು ಕೂಡ ಸಿನಿಮಾಗಳನ್ನೇ ನಂಬ್ಕೊಂಡಿರುವಂಥದ್ದು. ಬಟ್ ಈ ರೀತಿ ಬಲ್ಕಲ್ಲಿ ಸಿನಿಮಾಗಳು ರಿಲೀಸ್ ಆಗ್ತಾ ಇರುವಾಗ ಹೋದ ಪುಟ್ಟ ಬಂದ ಪುಟ್ಟ, ಫ್ರೈಡೇ ರಿಲೀಸ್ ಆಗುತ್ತೆ, ಮಂಡೇ ಎತ್ತಂಗಡಿ ಆಗಿರುತ್ತೆ, ಅಥವಾ ನೆಕ್ಸ್ಟ್ ಫ್ರೈಡೇ ಇನ್ನೊಂದು ಸಿನಿಮಾ ಬಂದಾಗ ಎತ್ತಂಗಡಿ ಆಗ್ತಾ ಹೋಗುತ್ತೆ. ಅದರಿಂದ ಥಿಯೇಟರ್ನವ್ರಿಗೂ ಏನೂ ಲಾಭ ಇಲ್ಲ. ಫಸ್ಟ್ ಆಫ್ ಆಲ್ ಹೊಸ ಪ್ರತಿಭೆಗಳಿಗಂತೂ ಇಲ್ಲಿ ಏನು ಫಸ್ಟ್ ಆಫ್ ಆಲ್ ಇನ್ನೇನು ಹುಟ್ಟಲ್ಲ, ಇದು ಫಲವತ್ತಾದ ಭೂಮಿನೇ ಅಲ್ಲ ಕನ್ನಡ ಚಲನಚಿತ್ರ ರಂಗ ಅನ್ನುವಂಥದ್ದು ಆ್ಯಕ್ಚುಲಿ ಮನವರಿಕೆ ಆಗ್ತಾ ಇದೆ. ಅವರೆಲ್ಲರೂ ಈಗ ತುಂಬ ಏನಾದರೂ ಫೈನಾನ್ಷಿಯಲ್ ಬ್ಯಾಕಪ್ ಇದ್ದವ್ರು ಮಾತ್ರ ಸಿನಿಮಾ ಮಾಡಬೇಕಾಗತ್ತೆ. ಓಕೆ, ಇದು ಪ್ಯಾಷನ್ನು, ಸುಮ್ಮನೆ ಇದೊಂದು ಟ್ರೈ ಮಾಡ್ತೀನಿ ಅಂತ. ಇಲ್ಲಾಂದರೆ ಕನ್ನಡ ಚಲನಚಿತ್ರ ರಂಗವನ್ನೇ
ನಾನು ಆಕ್ಯುಪೇಷನ್ ಥರ ತಗೊಂಡು ಇಲ್ಲೇ ಕೆಲಸ ಮಾಡಿಕೊಂಡು ಇಲ್ಲೇ ನಾನೇನೋ ಹಣ ಸಂಪಾದನೆ ಮಾಡಿ ನಾನು ಮೇಲ್ ಬರ್ತೀನಿ ಲೈಫಲ್ಲಿ ಅಂತ ಅಂದ್ಕೊಂಡು ಯಾರಾದರೂ ಬರ್ತಾರೆ ಅಂತ ಆದರೆ ಡೆಫಿನೆಟ್ಲಿ ಈ ಒಂದು ಕನ್ನಡ ಚಲನಚಿತ್ರ ರಂಗ ನಿಜವಾಗ್ಲೂ ಒಳ್ಳೆ ಆಕ್ಯುಪೇಷನ್ ಅಲ್ವೇ ಅಲ್ಲ ಅನ್ನುವಂತಹ ಒಂದು ಸಿಚುವೇಶನ್ ಈಗ ಕ್ರಿಯೇಟ್ ಆಗಿದೆ. ಬಿಕಾಸ್ ಸೂಪರ್ ಸ್ಟಾರ್ ಫಿಲಮ್ಸ್ಗಳನ್ನ ಮಾತ್ರ ನಮ್ಮ ಕನ್ನಡ ಪ್ರೇಕ್ಷಕರು ನೋಡ್ತಾ ಇದ್ದಾರೆ. ಹೊಸಬರು ಎಷ್ಟೇ ಚೆನ್ನಾಗಿ ಮಾಡಿದ್ರು ಅವ್ರಿಗೆ ಒಂದ ಸ್ಕ್ರೀನ್ ಸಿಕ್ಕಿರಲ್ಲ, ಆ ಥರದ್ದೇನೋ ಸಮಸ್ಯೆ ಇರುತ್ತೆ. ಈಗ ಜನಕ್ಕೆ ಹೊಸಬ್ರು ನೋಡಬೇಕು ಅಂತ ಅನ್ಕೊಂಡ್ರು ಕೂಡ ಪ್ರೈಸ್ ಜಾಸ್ತಿ ಇರುತ್ತೆ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರೈಸ್ ಜಾಸ್ತಿ ಅಲ್ವಾ, ಸೊ ಹಾಗೆಲ್ಲ ಆಗ್ತಾ ಇದೆ. ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ನಟ್ಟು ಬೋಲ್ಟು ಟೈಟ್ ಆಗಬೇಕಾಗಿರುವಂಥದ್ದು ಆಗಲೇಬೇಕು. ಅದು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿ ಕಡೆಯಿಂದನೇ ಆಗಬೇಕು. ಆ್ಯಂಡ್ DK ಶಿ ಅವರು ಹೇಳಿದ್ರು, ಇನ್ಫ್ಯಾಕ್ಟ್ ಯಾವುದೋ ಒಂದು ಪಾದಯಾತ್ರೆಗೆ ದುನಿಯಾ ವಿಜಯ್ ಅವರು ಹಾಗೇನೆ ಸಾಧು ಕೋಕಿಲ್ ಅವರು ಬಂದಿದ್ರು ಅಂತ. ಸಾಧು ಕೋಕಿಲ್ ಅವರು ಆ್ಯಕ್ಚುಲಿ ಈ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಅವರು ಕೂಡ ಈ ಪ್ರೈಸ್ ಟಿಕೆಟ್ ಪ್ರೈಸ್ಗೆ ಸಂಬಂಧಪಟ್ಟ ಹಾಗೇನೆ ನಂಬರ್ ಆಫ್ ಫಿಲಮ್ಸ್ ಒಂದು ವಾರಕ್ಕೆ ಎಷ್ಟು ರಿಲೀಸ್ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ಕೆಲಸ ಮಾಡಬೇಕು, ಫೈನ್ ಟ್ಯೂನಿಂಗ್ ಆಗಬೇಕು. ಆಗ ಮಾತ್ರ ಹೊಸ ಪ್ರತಿಭೆಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಪ್ರೈಸ್ ರೇಟು ಅಥವಾ ಮಲ್ಟಿಪ್ಲೆಕ್ಸ್ನವರ ಧೋರಣೆ ಇದೆಲ್ಲದರ ಬಗ್ಗೆ ಸ್ವಲ್ಪ ನಟ್ಟು ಬೋಲ್ಟು ಸರಿ ಮಾಡುವಂತಹ ಕೆಲಸ ಆದರೆ ಇದು ಕೂಡ ಒಂದು ಒಳ್ಳೆ ಆಕ್ಯುಪೇಷನ್. ಕನ್ನಡ ಚಲನಚಿತ್ರ ರಂಗ ಕೂಡ ಒಂದು ಒಳ್ಳೆ ಆಕ್ಯುಪೇಷನ್ ಅನ್ನೋ ರೀತಿಯಲ್ಲಿ ಹೊಸ ಪ್ರತಿಭೆಗಳಿಗೆ ಒಂದೊಳ್ಳೆ ಪ್ರೇರಣೆ ಆಗುತ್ತೆ, ಇನ್ಸ್ಪಿರೇಷನ್ ಆಗುತ್ತೆ. ನಾವು ಬಂದು ಇಲ್ಲೇನೋ ಕೆಲಸ ಮಾಡ್ಬೋದು, ಜನಗಳಿಗೆ ಎಂಟರ್ಟೈನ್ ಮಾಡ್ಬೋದು, ಆ ಥರದ ಒಂದು ವಾತಾವರಣ ಇದೆ ಅಂತ. ಇಲ್ಲ ಅಂತಂದರೆ ಬರೀ ಹಳೆ ಹೀರೋಗಳು, ಸೂಪರ್ ಸ್ಟಾರ್ಗಳು, ಬರೀ ಅವರನ್ನು ಮಾತ್ರ ನೋಡ್ತಾ ಇರಬೇಕಾಗುತ್ತೆ. ಕನ್ನಡ ಚಲನಚಿತ್ರ ಆಲ್ಮೋಸ್ಟ್ ಅಧೋಗತಿಗೆ ಬಂದು ನಿಂತಿದೆ ಇವಾಗ ಹೇಳಬೇಕು ಅಂತಂದರೆ. ಸೊ ಸ್ನೇಹಿತರೆ, DK ಶಿ ಅವರ ಈ ಒಂದು ಹೇಳಿಕೆಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕನ್ನಡ ಚಲನಚಿತ್ರ ರಂಗ ಅಂತ ಬಂದಾಗ ಈಗ ನಮ್ಮ ನ್ಯಾಷನಲ್ TV ಪ್ರೇಕ್ಷಕರಲ್ಲೂ ಕೂಡ ಸಾಕಷ್ಟು ಜನ ನಾವು ಯಾವುದೋ ಒಂದು ಸಿನಿಮಾದು ಪಬ್ಲಿಕ್ ರಿವ್ಯೂನೋ ಅಥವಾ ಸೆಲೆಬ್ರಿಟಿ ಬೈಟ್ಸ್ ಎಲ್ಲ ಹಾಕುವಾಗ ನೀವು ಕೂಡ ಇಂಟ್ರೆಸ್ಟ್ ತೋರಿಸಿರ್ತೀರ, ಆ ಸಿನಿಮಾ ನೋಡಬೇಕು ಅಥವಾ ನೋಡಬಾರ್ದು ಅಥವಾ ಚೆನ್ನಾಗಿದೆಯಾ ಇಲ್ವಾ, ನೋಡಬೇಡಿ, ತುಂಬ ಚೆನ್ನಾಗಿದೆ ನೋಡಿ ಅಂತೆಲ್ಲ ನಾನು ಕಮೆಂಟ್ ಹಾಕಿದ್ದನ್ನು ನೋಡ್ತಾ ಇರ್ತೀವಿ. ಸೊ ಎಲ್ಲ ಸಿನಿಮಾಗಳು ನಿಮಗೆ ನೋಡೋದಕ್ಕೆ ಆಗ್ತಾ ಇದೆಯಾ? ಚೆನ್ನಾಗಿದೆ ಅಂತ ಯಾರೋ ನಿಮ್ಮ ಫ್ರೆಂಡ್ಸ್ ಹೇಳಿರ್ತಾರೆ, ಬಟ್ ಆ ಸಿನಿಮಾ ನೋಡೋದಕ್ಕೆ ನಿಮಗೆ ಸಾಕಷ್ಟು ಸ್ಕ್ರೀನ್ಸ್ ಅವೈಲಬಲ್ ಇದೆಯಾ? ಜೊತೆಗೆ ಇದ್ರೂ ನೀವು ಇರುವಂತಹ ಲೊಕ್ಯಾಲಿಟಿಯಲ್ಲಿ ಸುತ್ತಮುತ್ತನೇ ಸಿಗ್ತಾ ಇದೆಯಾ? ಅದ್ರ ಬಗ್ಗೆ ಕೂಡ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಕನ್ನಡ ಸಿನಿಮಾಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗಬೇಕು, ಕಂಟೆಂಟ್ ಯಾವ ರೀತಿ ಇರಬೇಕು, ಯಾವ ರೀತಿ ಸಿನಿಮಾಗಳು ಬಂದರೆ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.